ಇಷ್ಟು. ಆಮೇಲೆ ಎಲ್ಲಾರು ದಿನ ಒಂದೊಂದು ವೇಷ ಹಾಕೋದು, ಊರ್ ತುಂಬೆಲ್ಲ ಮೆರವಣಿಗೆ. ಸೌಡೂರಾಗ ಹೇಳಿದ್ದೆಲ್ಲ, ಎರಡು ಎಲ್ಲ ಕೋಲಾಟ ಹಾಕೊಂಡು ಊರೆಲ್ಲ ಕೋಲಾಟ ಹಾಕೋತ ಎರಡು ಕಟ್ಟಿ ಮೇಲೆ ಕೂತು ಹಾಡ್ಸಿದ್ರು. ಯಾರು ಹಾಡ್ತಿದ್ರು? ಎಲ್ಲ ಹುಡುಗರು ಹಿಂದಿನವರು ಶರಣ ನೀರೇ ಅನ್ಕೋತಾರ ಮೊಸರು. ಒಂದು ಸುತ್ತಿನ ಕೋಟೆ ಅದರೊಳಗೆ ನಂದು ಚಂದದ ಬಸವ, ಬಸವಕ ಬಸವನ್ನಿರೆ ಬಸವನ ಪಾದಕ ಶರಣನ್ನಿರೆ. ಎರಡು ನಮ್ ನೆಟ್ರೆ ಕಟ್ಕೋಟೆ ಹಾಕೋದು ನಾವು. ಓ, ಕಟ್ಟಿ ಕಟ್ಟಿ ಹಾಡ್ತಿದ್ರ ನೀವು? ಕಟ್ಟೆಲ್ಲ ಇಲ್ಲ, ಯಾರ ಹೇಳ್ಕೊಟ್ಟಿದ್ರವ? ಹೇಳ್ರಿ ಮತ್ ಮುಂದೆ. ಎರಡು ಸುತ್ತಿನ ಕೋಟೆ ಎಲ್ಲಿ ತನಕ ಹೇಳ್ತೀವಿ ಅಲ್ಲಿ ತನಕ ಅದನ್ನ ರಿಪೀಟ್ ಮಾಡೋದನ್ನ ಹೇಳಿ. ಎರಡನೇದ್ ಹೇಳ್ರಿ. ಎರಡು ಸುತ್ತಿನ ಕೋಟೆ ಅದರೊಳಗೆ ಎರಡು ಚಂದದ ಬಸವ, ಬಸವಕ ಬಸವನ್ನಿರೆ ಬಸವನ ಪಾದಕ ಶರಣನ್ನಿರೆ. ಮೂರು ಸುತ್ತಿನ ಕೋಟೆ ಅದರೊಳಗೆ ಮೂರು ಚಂದದ ಬಸವ, ಬಸವಕ ಬಸವನ್ನಿರೆ ಬಸವನ ಪಾದಕ ಶರಣನ್ನಿರೆ. ಇದನ್ನ ಹೇಳ್ಕೊತ ಹೋಗೋದು. ಅಪೋಸಿಟ್ ಪಾರ್ಟಿಗಳು ಇರ್ತವೆ. ಯಾರು ನೀವು ಹೆಚ್ಚಿಗೆ ಹೇಳ್ತೀರಿ ಗೆದ್ದ ಅಂದ್ರೆ ಉಸಿರು ಬಿಡ್ಲಾರ್ದಂಗ್ ಹೇಳ್ಕೊತ ಹೇಳ್ಕೊತಾರ ಹೋಗೋದು. ಯಾರು ಹೆಚ್ಚಿಗೆ ಹೇಳ್ತೀರ ಅವ್ರು ಗೆದ್ದ. ನಾವ್ ನಮ್ಗೆ ಹೇಳಿಕ್ಕಾಗಿ ಜಪ್ ಕೊಟ್ರಿ ನಾವು ಸೋತ. ಹಂಗಿರ್ತಿತ್ತು. ದೀಪಾವಳಿ ಒಳಗ ಅಷ್ಟ ಏನಿದೆ? ದೀಪಾವಳಿ ಅಷ್ಟ 5 ದಿವಸ. ಕ್ವಾಟಿ ಹಾಕೋದಂದ್ರೇನ? ಕ್ವಾಟಿ ಹಾಕೋದಂದ್ರೆ ಗೋಡಿ ಕಟ್ಟೋದು ಗೋಡಿ ಕಟ್ಟೋದು ಕಟ್ತಿದ್ರಿ. ಎತ್ತರ ಇರ್ತಿತ್ತನದ? ಯಾರೋ ಇಂಟ್ರೆಸ್ಟ್ ಇದ್ದಾರ ಮಾಡ್ತಿದ್ರು, ನಾವ್ ಹಂಗ ಹೋಗ್ತಿದ್ವಿ ನೋಡ್ಲಿಕ್ಕೆ ಹೋಗ್ತಿದ್ವಿ. ಅದೇನ್ ಅದ್ ಎತ್ತರ ಗಾಡಿ ಇರ್ತಿತ್ತನ? ಕುಂಬಿಗತಿ ಸುತ್ತು ಅಂದ್ರ ಒಂದ್ ಸ್ಕ್ವೇರ್ ನಡುವ ಅದ್ರ ಮ್ಯಾಲ ಇನ್ನೊಂದ್ ಸ್ಕ್ವೇರ್ ಹಂಗನ? ಸರ್ಕಲ್ ಸ್ಪೈರಲ್ ಗತೆ. ಸುತ್ತು ನಾವು ಕೃಷ್ಣಾಷ್ಟಮಿ ಗೋಗ್ಲ ಮಾಡೋದಿಲ್ಲ, ನಡುವ ದಾರೆ ಸುತ್ತು ಸುತ್ತು ಇಲ್ಲಿ ತನಕ. ಓ, ಇದ್ರಗ ರೇನ್ಬೋ ಗತೆ. ರೇನ್ಬೋ ಗತೆ 7 ಸುತ್ತ ಬಸವಣ್ಣ ಕೂಡ್ಬೇಕು. ಅವ್ ಸುತ್ತೊಳಗೆ ಏನ್ ಮಾಡ್ತೀರ? ರಂಗೋಲಿ ಅದ ಹಾಕ್ತಿದ್ರ? ಏನ್ ಮಾಡ್ತಿದ್ರ? ಪಕ್ಷಿ ಇಂಥವೆಲ್ಲ ನಿಲ್ಲಿಸ್ತಿದ್ರ. ಓ, ಇದ್ರ ಗತೆ ಗೊಂಬೆ ದಸರಾ ಒಳಗ ಗೊಂಬೆ ಕುಡಿಸ್ತಾರಲ್ಲ ಹಂಗ. ಈಗ ಯಾರು ಕೂಡ ನಾವ್ ನೋಡೇಲಲ್ಲ ಅಂತವನ್ನ. ನಾವು ಸಣ್ಣವ್ರಿದ್ದಾಗ ಮಾಡ್ತಿದ್ದಿಲ್ಲ. ಬರೇ ಮಠದಾಗ ಹಂಗ ಮಾಡ್ತಿದ್ರನ? ಮನ್ಯಾಗ ಮಠದಿಂದನೂ ಅದನ್ನೊಂದಿಗೆ 3-4 ಕಡೆ ಮಾಡ್ತಿದ್ರು. ಅಲ್ಲಿದ್ದ ಒಂದ್ ಮೆರವಣಿಗೆ ತಗೊಂಡ್ ಬಂದಾಗ ಹಾಡು ಹೇಳ್ಕೊತ ಬರ್ಬೇಕು ನಾವು. ಪಂಚ ಪಾಂಡವ್ರ ವೇಷ, ಕೃಷ್ಣನ ವೇಷ, 7 ದಿನ ಅಲ್ಲ. ಇದು ಏನು ದೀಪಾವಳಿ 7 ದಿನಾನು ಒಂದೊಂದು ವೇಷ ಹಾಕೊಂಡು ಅವ್ರ ಮುಂದ್ ಹೋಗ್ಕು, ನಾವ್ ಹಿಂದಿಂದ ಹಾಡು ಹೇಳ್ಕೊತ ಹೋಗೋದು. ಕೋಲ್ ಹಾಕೋತ ಅವ್ರ ಮುಂದೆ ಒಂದಿಷ್ಟು ಮಂದಿ ಕೋಲ್ ಹಾಕೋರು, ಒಂದಿಷ್ಟು ಮಂದಿ ಡ್ರೆಸ್ ಹಾಕೊಳ್ಳೋದು, ಒಂದಿಷ್ಟು ಮಂದಿ ಹಾಡು ಹೇಳೋದು. ದೊಡ್ಡ ಗ್ರೂಪ್ ಆಗ್ತದೆ. ಊರಾಗಿ ಮಂದೆಲ್ಲ ಸೇರ್ತಿದ್ರು. ನೀ ಅವನಿಗೆ ಬರ್ತಿದ್ದೆ ನಾವ್ ಹಾನಗಲ್ಲ ಮಾಡ್ತಿದ್ದೆ. ಓಕೆ, ಹಾನಗಲ್ನಾಗ ಸಂಸ್ಕೃತ ಕಾರ್ಯಕ್ರಮ ಅಲ್ಲಿಂದ ಗುಡಿಗೆ ಹೋಗೋದು. ಅಲ್ಲಿ ಬರೋದು. ಆಮೇಲೆ 1 ದಿವಸ ಒಂದಿನ ಫರಾಳ, ಒಂದಿನ ಊಟ. ಅಂದ್ರೆ ದಿನ ಊರ್ ಮಂದಿ ಮಾಡ್ತಾರೆ. ಊರ್ ಮಂದಿ ಅಂದ್ರೆ ನಾವು ಕೋಟೆ ಹಾಕ್ತಿದ್ವಲ್ಲ ಹುಡುಗರು. 1 ದಿವಸ ಫರಾಳ ತಗೊಂಡೋಗಿ ಜಾತ್ರೆ ಸೇರ್ಬಿಡ ಹೊಂಟಿದ್ವಿ ಇತ್ತಲ್ಲ, ಅಲ್ಲಿ ಕುತ್ಕೊಂಡು ಎಲ್ಲ ತಿಂದು. ಬರೀ ಹುಡುಗರು ಅಷ್ಟೇ? ಹುಡುಗರು ಮನ್ಯಾಗಿಂದ ಹಂಗ ತಗೊಂಡ್ ಹೋಗಿ. ದೊಡ್ಡವರೆಲ್ಲ ಅಲ್ಲ, ಹುಡುಗರು. ಒಂದಿನ ಫರಾಳ, ಒಂದಿನ ಊಟ. ಒಂದಿನ ಫರಾಳ, ಒಂದಿನ ಜನ್ಮಾಷ್ಟಮಿ ಮಾಡ್ತಾರೆ, ಹಾಗೆ ಮಾಡ್ತಾರೆ. ಬಲರಾಮ ಕೃಷ್ಣ ಗೊಂಬೆ ಮಾಡಿ ನಡು ಇಟ್ಟು ಸುತ್ತು ಎಲ್ಲ ಕಟ್ತಾರಲ್ಲ, ಗೋಕುಲ ಕಟ್ಟೋದು, ಅವ್ರು ಪಟ್ಲ ಹಂದಿ, ಆಕಳ, ಗುಡ್ಲಿ, ಕಾಯಿ ಎಲ್ಲ ಮಾಡ್ತಾರೆ. ಈಗ ಎಲ್ಲ ಹೋಗಿ ನಮ್ಮನೆ ಭಾಷೆ ಮಾಡ್ತಿದ್ದೆ ಅವನ್ನೆಲ್ಲ. ಯಾರು? ನಮ್ಮನೆಯವರು. ಹೌದನ? ಹೌದು. ಅವೆಲ್ಲ ಎಲ್ಲಿ ಗುಡ್ಡಗಲ್ಲಾಗ ಮಾಡ್ತಿದ್ರ?
ಗುಂಟಕಲ್ಲಾಗ ಮಾಡ್ತಿದ್ರ ಗುಂಡ್ಕಲ್ಲಾಗ ಮಾಡ್ತಿದ್ರು. ಆದ್ರೆ ಪಂಚಮಿ ದಿನ ನಾಗಪ್ಪನ ಹೆಡಿ ಹೊಡೋದು ರಾತ್ರಿ ಸಿರಿಯಾ ಅಂತ ಮಾಡೋದು ಬೇರೆ. ಎಲ್ಲಿ ಮಣ್ಣಿಂದ ಸಿರಿಯಾ ಶಕ್ತಿ ಮಣ್ಣಿಂದ ಮಣ್ಣಿಂದು ಅದ ಮಣ್ಣ ತಗೊಂಡ ಮಾಡೋದು. ಅಲ್ಲ ಮರ್ದಿವ್ಸ ಅಂತೂ ಕಲ್ಲಿನ ನಾಗಪ್ಪ, ಚೌತಿ ದಿವಸ ಕಲ್ಲಿನ ನಾಗಪ್ಪ ಹಾಕ್ತೇವೆ ಹಾಲು. ಆಮೇಲೆ ಮರ್ದಿವ್ಸ ಮಣ್ಣಿನ ನಾಗಪ್ಪ ಮಣ್ಣಿನ ಹಾಕ್ತೇವೆ. ನಾಗಪ್ಪ ಹಾಕ್ತೀವಿ. ಅದನ್ನ ಮುಂಚೆನೆ ಎಲ್ಲ ಪೂಜೆ ಮಾಡಿ ರಾತ್ರಿ ಆಗಿಂದ ಅದಕ್ಕ ಒಂದನೇ ಹಾಲು ಹಾಕಿ ಎಡಿ ಹೊಡಿಬೇಕು ಗಂಧದ ಕೊಡು ತಗೊಂಡು. ಅಂದ್ರ ಅದ್ ಮಣ್ಣು ಇದು ಮಾಡ್ದಂಗ ವಿಸರ್ಜನೆ ಮಾಡ್ದಂಗ ವಿಸರ್ಜನೆ ನಾಗಪ್ಪನ. ಆಮೇಲೆ ಅದ ಮಣ್ಣ ತಗೊಂಡು ಮಾರನೇ ದಿನಕ್ಕ ಸಿರಿಯಾ ಶಕ್ತಿ ಮಾಡೋದು. ಅವು ಗೊಂಬಿ ಬೆನ್ ಮೇಲೆ ಬರೀತಿದ್ರು. ಬೆನ್ ಮೇಲೆ ಬರೀ ಇಲ್ಲಾಗ ಒಂದ್ ಇದನ್ನ ಮಾಡಿ ಸುತ್ತಲೂ ಅದನ್ನ ಕಟ್ಟಿ ನಡುವೆ ಅದನ್ನ ನೋಡಿಲ್ಲ. ಇವ್ರ ಮನ್ಯಾಗ ಅದ ಇದೆ. ವೈನಿ ಮಾಡ್ತಿದ್ರು. ಅಲ್ಲ ಮಣ್ಣಿಂದು ಇದು ಇದೆ. ಮಣ್ಣಿಂದ ಏನೂ ಇದ್ದಿದ್ದಿಲ್ಲ ಇವ್ರ ಮನ್ಯಾಗ. ಹಲ್ಗಲ್ಲಾಗ ಮಣ್ಣಿಂದ ಏನೂ ಇದ್ದಿದ್ದಿಲ್ಲ. ಗೊಂಬಿನ ಅವ್ರ ಬೇರೆದವ್ರ ಮನ್ಯಾಗ ಕೇಳಿದ್ ನಾನು. ತಮ್ಮ ಅಣ್ಣ ತಮ್ಮಂದ್ರ ಬೆನ್ನಿನ ಮೇಲೆ ಸಿರಿಯಾಳಲ್ಲಿ ಬರೋದು ಪೂಜೆ ಮಾಡ್ತಿದ್ರು. ಅವ್ರನ್ನ ಕುಡಿಸಿ ಬೆನ್ನಿಗೆ ಪೂಜೆ ಮಾಡ್ತಿದ್ರೆ. ಬೆನ್ನಿನ ಮೇಲೆ ಇದು ಮಾಡ್ತಿದ್ರು. ಪಂಚಮಿ ನಾಗರ ಪಂಚಮಿ ದಿನ ಅಣ್ಣ ತಮ್ಮದು ಕರೆದು ಹೊಚ್ಚಲ ಮೇಲೆ ಕೂಡಿಸಿ ಆ ಬೆನ್ನ ಪೂಜೆ ಮಾಡಿ ಅವ್ರಿಗೆ ಅದು ಅರ್ಶ ಕುಪ್ಪ ಹಚ್ಚಿ ಹಂಗ್ ಮಾಡ್ತಾರೆ. ಇಲ್ಲಿ ನಮ್ಮ ಮನೆ ಒಳಗಿಂದ ಇಲ್ಲ ಅದ್ರಾಗ ಬೆನ್ ಮೇಲೆ ಮೈಸೂರು ಸೀಮೆ ಪದ್ಧತಿ ಅದು. ಅಣ್ಣ ತಮ್ಮದ್ರು ಮುದ್ದಾಮ್ ಕರೆದು ಅವ್ರ ಪೂಜೆ ಮಾಡಿ ಅದು ಮಾಡ್ತಿದ್ರು. ಪಂಚಮಿ